ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿ ವಿವಿಧ ಬೇಡಿಕೆ ಈಡೇರಿಕೆ ಆಗ್ರಹಿಸಿ ಕಬ್ಬು ಬೆಳೆಗಾರರು ನಡೆಸುತ್ತಿರುವ ಹೋರಾಟ 6ನೇ ದಿನಕ್ಕೆ ಕಾಲಿಟ್ಟಿದ್ದು, ಹೋರಾಟದ ಕಿಚ್ಚು ಇನ್ನಷ್ಟು ದಿನದಿನಕ್ಕೆ ಹೆಚ್ಚಾಗ್ತಾ ಇದೆ. ಇಂದು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಸೇರಿದಂತೆ ಅನೇಕ ನಾಯಕರು ಭಾಗವಹಿಸಲಿದ್ದಾರೆ. ಕಬ್ಬು ಬೆಳೆಗಾರರು ತಮ್ಮ ಪಟ್ಟಣ ಬಿಗಿಪಡಿಸಿದ್ದು, ಯಾವುದೇ ಕಾರಣಕ್ಕೂ ಹೋರಾಟ ಹಿಂತೆಗೆದುಕೊಳ್ಳಿಲ್ಲ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾರ್ಖಾನೆ ಮಾಲೀಕರು ಬೆಲೆ ನಿಗದಿ ಮಾಡಲೇಬೇಕು. ಕಬ್ಬಿನ ಬೆಲೆ ನಿಗದಿ ಆಗುವುದೇ ಲೇಟ್ ಇಲ್ಲ ಅನಿಸ್ತದೆ. ಯಾಕಂತಂದ್ರೆ ಬರ್ರಿಪ್ಪ, ಕಬ್ಬಿನ ಬೆಲೆ ನಿಗದಿ ಹೆಂಗ ಆಗುದು ನಾವು ಹಾಯ್ತೇನೆ. ಜಿಲ್ಲಾ ಉಸ್ತುವಾರಿ ಬರ್ಬೇಕಾಗೈತೆ. ದಯವಿಟ್ಟು ಅಲ್ಲಿ ನಿಮ್ಮ ಮೂಡಲಗಿ ಭಾಗದಲ್ಲಿ ಬರ್ತಕ್ಕಂಥ ಪೊಲೀಸರಿಗೆ ಈ ಕಡೆ ಅವ್ರು ದಯವಿಟ್ಟು ಸೆಲೆಕ್ಟ್ ಕೂಡಬೇಕಾರ, ಇಲ್ಲಾಂದ್ರೆ ಮುಂದೆ ಬರ್ರಿ. ಯಾಕಂದ್ರೆ ನಿಮಗ ಸರಿಯಾಗಿ ನಾವು ಈ ಕಡೆ ಮಾತಾಡ್ಬೇಕು, ಈ ಕಡೆ ಮಾಡೋದು ಕನ್ಫ್ಯೂಸ್ ಆಗತ್ತೆ. ದಯವಿಟ್ಟು ಉಳಿದವ್ರು ನಮ್ಮ ರೈತ ಸಂಘದವರೆಲ್ಲ ದಯವಿಟ್ಟು ಕೂತು ಬರ್ರಿ. ರೈತ ಸಹಾಯ ಮೇಲಿನ ಬದಲ ನೀವು ಕಾರ್ಖಾನೆ ಮುಖಂಡರು ಮಾತಾಡ್ಕೊತಿರೋ, ಸರ್ಕಾರದವ್ರು ಮಾತಾಡ್ತಿರೋ, ಏನ್ ದಯವಿಟ್ಟು ಅಣ್ಣ ಬೇಡ ನಿಮ್ ಕಾಲ್ ಬೀಳು, ರೈತರ ಕಾಲ್ ಬೀಳು, ಕೈ ಬೀಳು, ನಡ್ರಿ ಕಡೆ ಹೆಂಗ್ ಕುಂತ್ಕೊಳ್ರಿ. 7 ವರ್ಷದ ಬರೀ 3,000 ರೂಪಾಯಿ ಕೊಡುತ್ತದೆ. ರೈತರನ್ನ ಲೂಟಿ ಮಾಡತಕ್ಕಂಥ ಚಟುವಟಿಕೆಯನ್ನು ಮಾಡಿದ್ದಾರೆ. ನಾನೇ ನಮ್ಮ ಜಿಲ್ಲಾ ಉಸ್ತುವಾರಿ ಇರ್ಬೋದು, ಈ ಪ್ರಭಾಕರ ಬೇರೆ ಇರ್ಬೋದು, ಕಪ್ಪಿ ಇರ್ಬೋದು, ಇಲ್ಲಿವರೆಗೆ ಏನೇನಾಗೈತಿ, ಯಾಕೆ ಇದನ್ನ ಬಂದ್ ಮಾಡ್ಬೇಕಾಯ್ತು, ಕಾರ್ಖಾನೆಯನ್ನು ಯಾಕೆ ಬಂದ್ ಮಾಡಿದ್ರು ಅನ್ನುವಂಥದ್ದನ್ನ ದಯವಿಟ್ಟು ತೀರ್ಮಾನ ಮಾಡಿದ್ರೆ ಯಾಕಂದ್ರೆ ಮನ್ಯಾಗ ಏನ್ ತೆಗೆದಿಲ್ಲ. ಬೆಲೆ ನಿಗದಿ ಮಾಡಿ 1 ತಾರೀಕು ಕಾರ್ಖಾನೆ ಚಾಲೂ ಮಾಡಬೇಕಾಗಿದೆ. ಆ ಹೋರಾಟ ಐತಿ. ದಯವಿಟ್ಟು ರೈತರು ಕೇಳ್ತೀವಿ, ಕೈ ಮಗಳು ಕಾಂಗ್ರೆಸ್ ಕೇಳ್ತೀವಿ. ಸರ್ ಈ ಕಡೆ ಬಂದ್ರೆ ನಡೀತಾರೆ, ಮರ್ಯಾದ ಅಣ್ಣ. ಈ ಕಡೆ ಒಂದು ಒಪ್ಪ ನಡೀತೆ. ಹೌದು ಬ್ರದರ್, ಈ ಕಡೆ ಒಂದು ಒಪ್ಪ ಬರ್ರಿ. ನಾವು ಶಿಸ್ತಿನ ಹೋರಾಟ, ದಯವಿಟ್ಟು ಮುಂದುವರೆ. ಇಲ್ಲಿ ನಿಂತು ಎಲ್ಲರಿಗೂ ಕೂಡ ನಮಸ್ಕಾರ ಮತ್ತು ನಮ್ಮ ಪತ್ರಿಕಾ ಮೀಡಿಯಾ ಮಿತ್ರರಿಗೂ ಕೂಡ ನಮಸ್ಕಾರ. ಪೊಲೀಸ್ ಸಿಬ್ಬಂದಿಗಳಿಗೂ ಕೂಡ ಕೇಳ್ರಿ. ಇವತ್ತ ಈ ರಾಜ್ಯದ ಚುಕ್ಕಾಣಿ